ಉತ್ಸವ, ಮಹಾ ಉತ್ಸವ. ದೇಶ ಹಿಂದೂ ಕಂಡಿಲ್ಲ, ಮುಂದೂ ಕಾಣಲಿಕ್ಕಿಲ್ಲ ಅಂಥ ಒಂದು ದೊಡ್ಡ ಉತ್ಸವ. ಆ ಉತ್ಸವಕ್ಕೆ ಅಯೋಧ್ಯೆ ಈಗ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ಕೇವಲ ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಈ ರೀತಿಯ ಸಂಭ್ರಮ ಸಡಗರ ಮನೆ ಮಾಡ್ತಾ ಇದೆ. ಅದು ಹೇಗೆ ಅಂತಂದರೆ, ಒಂದು ಕುಟುಂಬ, ಇಡೀ ಒಂದು ಕುಟುಂಬ ಮೊದಲ ಮಗುವಿನ ಆಗಮನಕ್ಕೆ ಕಾತರದಿಂದ ಚಾತಕ ಪಕ್ಷಿಗಳ ರೀತಿಯಲ್ಲಿ ಕಾಯ್ತಾ ಇರುತ್ತಲ್ಲ, ಅದೇ ರೀತಿ ಇಡೀ ದೇಶ, ಇಡೀ ಭಾರತ ದೇಶ ಒಂದು ಕುಟುಂಬವಾಗಿ ಬಾಲರಾಮನ ಆಗಮನಕ್ಕೋಸ್ಕರ ಕಾಯ್ತಾ ಇದೆ. ನೀವೆಲ್ಲ ಚಾತಕ ಪಕ್ಷಿಗಳಂತೆ ಕಾಯ್ತಿರುವಂಥ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಐತಿಹಾಸಿಕ ಉತ್ಸವಕ್ಕೆ ಅಯೋಧ್ಯೆ ಅದು ಹೇಗೆ ಸಜ್ಜಾಗಿದೆ ನೋಡಿ. ಅಯೋಧ್ಯೆಯ ಬೀದಿ ಬೀದಿಯಲ್ಲೂ ರಾಮನಾಮ ಅನುರಣಿಸುತ್ತಿದೆ. ರಾಮನ ಬರುವಿಕೆಗಾಗಿ ಅಯೋಧ್ಯೆ ದೇವನಗರಿಯಾಗಿ ಬದಲಾಗಿದೆ. ಅದರಲ್ಲೂ ಭವ್ಯವಾಗಿ ತಲೆ ಎತ್ತಿರುವ ರಾಮ ಮಂದಿರವಂತೂ ಹೂವು ಹಣ್ಣುಗಳ ಅಲಂಕಾರದಿಂದ ಜಗಮಗ ಹೊಳೆಯುತ್ತಿದೆ. ಇಂಥ ಭವ್ಯ ಮಂದಿರದಲ್ಲಿ ನಾಳೆ ಐತಿಹಾಸಿಕ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅಷ್ಟಕ್ಕೂ ಪ್ರಾಣ ಪ್ರತಿಷ್ಠಾನ ಅನ್ನೋದು ನಾಳೆ ಒಂದು ದಿನ ಮಾತ್ರ ನಡೆಯೋ ಧಾರ್ಮಿಕ ವಿಧಿವಿಧಾನವಲ್ಲ, ವಾರಗಟ್ಟಲೆ ನಡೆದ ಪೂಜಾ ಕೈಂಕರ್ಯ. ನಾಳೆ ನಡೆಯುತ್ತಿರೋದು ಪ್ರಾಣ ಪ್ರತಿಷ್ಠಾನದ ಅಂತಿಮ ಪೂಜಾ ವಿಧಾನ. ಹಾಗಾದ್ರೆ ಅಂತಿಮ ಹಂತಕ್ಕೆ ಬರೋವರೆಗೂ ಏನೆಲ್ಲ ಧಾರ್ಮಿಕ ವಿಧಿವಿಧಾನ ನಡೆದವು, ನಾಳೆ ನಡೆಯೋ ಧಾರ್ಮಿಕ ವಿಧಿವಿಧಾನಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪ್ರಾಣ ಪ್ರತಿಷ್ಠಾನದ ಮೊದಲ ಹಂತ ಬಾಲರಾಮ ಮೂರ್ತಿ ಶೋಭಾಯಾತ್ರೆ ನಡೆಸೋದಾಗಿತ್ತು. ಇದು ಜನವರಿ 17ರಂದು ನಡೆದಿದೆ. ಇನ್ನು 2ನೇ ಹಂತ ಗಣೇಶನ ಪೂಜೆ ನಡೆದಿದೆ. 3ನೇ ಹಂತದಲ್ಲಿ ಬಾಲರಾಮ ಮೂರ್ತಿಯ ಶುದ್ಧೀಕರಣವಾಗಿದೆ. ಈ ಶುದ್ಧೀಕರಣ ಕಾರ್ಯ ನಿನ್ನೆ ನೆರವೇರಿದೆ. ಇನ್ನಿಂದು 4ನೇ ಹಂತದಲ್ಲಿ ರಾಮನ ಮೂರ್ತಿಗೆ ವಿವಿಧ ಅಧಿವಾಸಗಳನ್ನ ನಡೆಸಲಾಗಿದೆ. ಅಂದ್ರೆ ಅನ್ನಾದಿವಾಸ, ಔಷಧಿವಾಸ, ಫಲಪುಷ್ಪಾದಿವಾಸ ನಡೆಸಲಾಗಿದೆ. ನಾಳೆ 5ನೇ ಹಂತದಲ್ಲಿ ಪವಿತ್ರ ನದಿಗಳ ನೀರಿನಿಂದ ಬಾಲರಾಮನ ಮೂರ್ತಿಗೆ ಧಾರ್ಮಿಕ ಸ್ನಾನ ಮಾಡಿಸಲಾಗುತ್ತದೆ. ಬಳಿಕ 6ನೇ ಹಂತದಲ್ಲಿ ಅರ್ಚಕರು ನೇತ್ರೋನ್ಮಿಲನ ಅಂದ್ರೆ ಕಣ್ಣುಗಳನ್ನ ತೆರೆಯೋ ಶಾಸ್ತ್ರ ಮಾಡಲಿದ್ದಾರೆ. ಬಳಿಕ 7ನೇ ಹಂತದಲ್ಲಿ ಬಾಲರಾಮನ ಕಣ್ಣಿಗೆ ಪ್ರಧಾನಿ ಮೋದಿ ಕಾಡಿಗೆ ಇಡೋ ಮೂಲಕ ಕಾಡಿಗೆ ಶಾಸ್ತ್ರವನ್ನ ನೆರವೇರಿಸಲಿದ್ದಾರೆ. ನಂತರ ಅರ್ಚಕರು ಮಂತ್ರಘೋಷಗಳ ಮೂಲಕ ದೇವಾನುದೇವತೆಗಳನ್ನ ಆವಾಹನೆ ಮಾಡಲಿದ್ದಾರೆ. ಅಲ್ಲಿಗೆ ಪ್ರಾಣ ಪ್ರತಿಷ್ಠಾನ ಸಂಪನ್ನಗೊಳ್ಳಲಿದ್ದು 9ನೇ ಹಂತದಲ್ಲಿ ಪ್ರಾಣ ಪ್ರತಿಷ್ಠಾನಗೊಂಡ ಬಾಲರಾಮನಿಗೆ ಮೊದಲ ಪ್ರಾರ್ಥನೆಯನ್ನ ಮಾಡಲಾಗುತ್ತದೆ. ಅಂತಿಮವಾಗಿ ರಾಮನಿಗೆ ಮೊದಲ ಭೋಗ ಅಂದ್ರೆ ಎಡೆಯನ್ನ ಇಟ್ಟು ನೈವೇದ್ಯ ಮಾಡಲಾಗುತ್ತದೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 84 ಸೆಕೆಂಡ್ ಪೂಜೆ. ಹೌದು, ವಾರಗಳ ಕಾಲ ಪೂಜೆ ಪುನಸ್ಕಾರ ನಡೆದರೂ ಪ್ರಾಣ ಪ್ರತಿಷ್ಠಾಪನೆ ಆಗುವುದು ಮಾತ್ರ ಕೇವಲ 84 ಸೆಕೆಂಡ್ಗಳಲ್ಲಿ. ಈ 84 ಸೆಕೆಂಡ್ಗಳು ತುಂಬಾನೇ ವಿಶೇಷವಾಗಿದೆ. ನಾಳೆ ಮಧ್ಯಾಹ್ನ 84 ಸೆಕೆಂಡ್ಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ಅಂದ್ರೆ ನಾಳೆ ಮಧ್ಯಾಹ್ನ 12 ಗಂಟೆ 29 ನಿಮಿಷ 8 ಸೆಕೆಂಡ್ನಿಂದ 12 ಗಂಟೆ 30 ನಿಮಿಷ 32 ಸೆಕೆಂಡ್ ವರೆಗಿನ ಅಭಿಜಿತ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಆಚಾರ್ಯ ಗಣೇಶ್ವರ ದ್ರಾವಿಡ್ ಮತ್ತು ಆಚಾರ್ಯ ಲಕ್ಷ್ಮೀಕಾಂತ್ ದೀಕ್ಷಿತ್ ನೇತೃತ್ವದಲ್ಲಿ ಪೂಜೆ ನಡೆಯಲಿದೆ. ಇಬ್ಬರ ಮಾರ್ಗದರ್ಶನದಲ್ಲಿ 121 ವೈದಿಕ ಆಚಾರ್ಯರು ವಿಧಿವಿಧಾನ ನೆರವೇರಿಸಲಿದ್ದಾರೆ. ಪೂಜಾ ವಿಧಿವಿಧಾನಗಳ ನೇತೃತ್ವವನ್ನ ಪ್ರಧಾನಿ ಮೋದಿ ವಹಿಸಲಿದ್ದಾರೆ.
ಹಾಗಾದ್ರೆ ಪ್ರಧಾನಿ ಮೋದಿ ಏನೆಲ್ಲ ಮಾಡ್ತಾರೆ ಅದನ್ನೇ ತೋರಿಸ್ತೀವಿ ನೋಡಿ. ನಾಳೆ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಸುಮಾರು 4 ಗಂಟೆಗಳ ಕಾಲ ಇರಲಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಪ್ರಧಾನಿ ಮೋದಿ ನಾಳೆ ಬೆಳಗ್ಗೆ 10:25ಕ್ಕೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ತಲುಪಲಿದ್ದಾರೆ. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ 10:55ಕ್ಕೆ ರಾಮ ಜನ್ಮಭೂಮಿಗೆ ಆಗಮಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗಿನ ಸಮಯವನ್ನ ಕಾಯ್ದಿರಿಸಲಾಗಿದೆ. ಅಲ್ಲದೆ ನಾಳೆ ಮಧ್ಯಾಹ್ನ 12 ಗಂಟೆ 5 ನಿಮಿಷದಿಂದ 12 ಗಂಟೆ 55 ನಿಮಿಷದವರೆಗೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ. ನಾಳೆ ಮಧ್ಯಾಹ್ನ ಪೂಜೆ ಬಳಿಕ 12 ಗಂಟೆ 55 ನಿಮಿಷಕ್ಕೆ ಪೂಜಾ ಸ್ಥಳದಿಂದ ಹೊರಡಲಿರುವ ಮೋದಿ ಮಧ್ಯಾಹ್ನ 1 ಗಂಟೆಗೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಮಧ್ಯಾಹ್ನ 2:10ಕ್ಕೆ ಕುಬೇರ್ ತಿಲಾಗೆ ಭೇಟಿ ಕೊಡಲಿದ್ದಾರೆ. ನಾಳೆ ಮಧ್ಯಾಹ್ನ 3:30ಕ್ಕೆ ಮೋದಿ ಅಯೋಧ್ಯೆಯಿಂದ ದೆಹಲಿಗೆ ವಾಪಸ್ ತೆರಳಲಿದ್ದಾರೆ. ಅಷ್ಟಕ್ಕೂ ಪ್ರಧಾನಿ ಮೋದಿ ನಾಳೆ ನಡೆಯೋ ಪ್ರಾಣ ಪ್ರತಿಷ್ಠಾನದ ಪ್ರಮುಖ ಯಜಮಾನನಾಗಿದ್ದಾರೆ. ಅವರ ಜೊತೆಗೆ ಇನ್ನೂ 15 ಜೋಡಿ ದಂಪತಿ ಯಜಮಾನರಾಗಿ ವಿಧಿವಿಧಾನ ಪೂರೈಸಲಿದ್ದಾರೆ. ಇದರಲ್ಲಿ ಕರ್ನಾಟಕದ ಕಲಬುರಗಿಯ ಲಿಂಗರಾಜ ವಾಸವರಾಜ್ ಅಪ್ಪ ಕೂಡ ಯಜಮಾನರಾಗಿದ್ದ ವಿಶೇಷ. ರಾಮ ಸೇತು ಬಳಿ ಮೋದಿ ಪೂಜೆ, ಸಮುದ್ರದ ದಡದಲ್ಲೇ ರಾಮ ಜಪ. ರಾಮನ ಪ್ರಾಣ ಪ್ರತಿಷ್ಠಾನ ಸಿದ್ಧತೆ ನಡೆಯುತ್ತಿರೋ ಹೊತ್ತಲ್ಲೇ ಪ್ರಧಾನಿ ಮೋದಿ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡುತ್ತಿದ್ರು. ಮೊನ್ನೆ ಲೇಪಾಕ್ಷಿಗೆ ಭೇಟಿ ನೀಡಿದ್ದ ಮೋದಿ ನಿನ್ನೆ ತಮಿಳುನಾಡಿನ ರಂಗಸ್ವಾಮಿ ಹಾಗೂ ರಾಮೇಶ್ವರಂ ದೇವಾಲಯಗಳಿಗೆ ತೆರಳಿದ್ರು. ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಂದು ಧನುಷ್ಕೋಟಿಯ ಸಮುದ್ರ ತೀರದಲ್ಲಿ ಕೋದಂಡ ರಾಮಸ್ವಾಮಿ ದರ್ಶನ ಪಡೆದ ಮೋದಿ ರಾಮ ಸೇತುವೆಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ರಾಮ ಜಪ ಕೂಡ ಮಾಡಿದ್ದಾರೆ. ಹೀಗೆ ರಾಮ ಮಂದಿರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಎಲ್ಲೆಡೆ ರಾಮನಾಮ ಜಪದ್ದೇ ಸದ್ದು ಕೇಳ್ತಾಗಿದೆ. ನಾಳೆ ಶತಶತಮಾನಗಳವರೆಗಿನ ರಾಮ ಭಕ್ತರ ಕನಸು ಈಡೇರಲಿದೆ. ಹರೀಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.